ಸುದ್ದಿಯತ್ತ ಗಮನ ಕೊಡೋಣ. ಮೂಡಾ ಹಗರಣ ಮತ್ತೊಂದು ಅಪ್ಡೇಟ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಮೂಡಾ ಭ್ರಷ್ಟಾಚಾರದಲ್ಲಿ ದೃಢ ಆಯ್ತಾ ಸಿಎಂ ಪಾತ್ರ. ಇಡಿ ದಾಖಲೆಯಲ್ಲಿ ಸಿಎಂ ಪತ್ನಿಯ ಹೆಸರು ಉಲ್ಲೇಖ ಆಗಿದೆ, ಸಿಎಂ ಅವರ ಹೆಸರು ಉಲ್ಲೇಖ ಆಗಿದೆ, ಸಿಎಂ ಅವರ ಬಾಮೈದನ ಹೆಸರು ಕೂಡ ಉಲ್ಲೇಖ ಆಗಿದೆ. ವೆರಿ ಶಾಕಿಂಗ್ ಅಂದ್ರೆ ಈಗ ತಾನೇ ನಾನು ಗಮನಿಸ್ತಾ ಇದೆ, ಎಚ್.ಸಿ. ಮಹದೇವಪ್ಪ ಅವರ ಹೆಸರು ಕೂಡ ಅದರಲ್ಲಿ ಉಲ್ಲೇಖ ಆಗಿದೆ. ಸಿಎಂ ಪತ್ನಿ ಪಾರ್ವತಿ ಬಾಮೈದ ಪಾತ್ರದ ಬಗ್ಗೆ ಕೂಡ ಅದರಲ್ಲಿ ಉಲ್ಲೇಖ ಆಗಿದೆ. 104 ಪುಟಗಳ ಆದೇಶ ಪ್ರತಿಯನ್ನ ಇಡಿ ಹೊರಡಿಸಿದೆ. ಪಾರ್ವತಿ ಅಲ್ಲದೆ ಇನ್ನೂ ಹಲವರಿಗೆ ಸೈಟ್ ಹಂಚಿಕೆ ಆಗಿರುವ ವಿಚಾರ, ನಿವೇಶನಗಳ ಅಕ್ರಮವಾಗಿ ಹಂಚಿಕೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿ ಪ್ರಭಾವ ಬೀರಿದ್ದಾರೆ, ಮನಿ ಲಾಂಡರಿಂಗ್ ಯಾವ ರೀತಿ ಆಗಿದೆ ಅನ್ನುವಂತಹ ವಿಚಾರಗಳನ್ನ ಪ್ರಮುಖವಾಗಿ ಆ ದಾಖಲೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದು ಎಷ್ಟರ ಮಟ್ಟಿಗೆ ಉರುಳಾಗುತ್ತೆ ಅನ್ನೋದೇ ಪ್ರಶ್ನೆ. ಕ್ಲಿಯರ್ ಆಗಿ ಶ್ರುತಿ, ನಾನು ಈಗ ನಾಗರಾಜ್ ಹತ್ರ ಬೆಳಗ್ಗೆ ಮಾತಾಡ್ತಾ ಇದ್ದಾಗ ನಾನು ಕೇಳಿಸ್ಕೊಳ್ತಾ ಇದ್ದೆ, ಈಗ ಇಡಿ ಒಂದು ದಾಖಲೆ ರಿಲೀಸ್ ಮಾಡಿತು ಹೌದು, ಬಟ್ ನಟೇಶ್ ಅವರ ಪಾತ್ರ ಇತ್ತಲ್ಲ, ಇಡಿ ಅವರ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿತ್ತಲ್ಲ, ಇದರಲ್ಲಿ ನಟೇಶ್ ಅವರು ಹೇಳಿರುವ ಹೇಳಿಕೆ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ. ಹೈಕೋರ್ಟ್ ಅದನ್ನ ಕ್ವಾಶ್ ಮಾಡಿದೆ, ಬಟ್ ಅದು ಹೇಗೆ ಮುಳುವಾಗುತ್ತೆ ಅನ್ನೋದು ಕೂಡ ಪ್ರಶ್ನೆ ಇದೆ. ಬಟ್ ಅದಕ್ಕಿಂತ ನಟೇಶ್ ಅವರ ಅದು ಕ್ವಾಶ್ ಮಾಡುವಂಥದ್ದು ಒಂದು ಕಡೆ, ಅಂದ್ರೆ ಅವ್ರ ಮೇಲೆ ಏನು FIR ಆಗಬೇಕು ಹಂಗಂತ ಹೇಳಿ ಮತ್ತೆ ತನಿಖೆ ಆಗಬೇಕು ಅದನ್ನ ಅವರು ಇದು ಮಾಡಿದ್ದಾರೆ. ಆದರೆ ಈ ನೀವು 104 ಪುಟಗಳನ್ನು ಕರೆಕ್ಟಾಗಿ ಓದಿದಾಗ ಕ್ಲಿಯರ್ ಆಗಿ ಹೇಳಿದ್ದಾರೆ ಅಲ್ಲಿ ಯಾರ ಪಾತ್ರ ಏನೇನು ಅಂತೇಳಿ. ನೋಡಿ ಅಲ್ಲಿ ಈ ಸಮ್ಮರಿ ಇದೆಯಲ್ಲ, ಈ ಸಮ್ಮರಿನಲ್ಲಿ ಗೊತ್ತಾಗುತ್ತೆ ಯಾವಾಗ ಲೋಕಾಯುಕ್ತದಲ್ಲಿ FIR ದಾಖಲಾಯಿತು, FIR ಯಾರ ಆದೇಶದ ಹಿನ್ನೆಲೆಯಲ್ಲಿ FIR ದಾಖಲಾಗುತ್ತೆ, ಅದಾದ್ಮೇಲೆ ಯಾರ್ಯಾರ ಮೇಲೆ FIR ಆಗುತ್ತೆ ಅಂತೇಳಿ. ನೋಡಿ ಅಲ್ಲಿ ಲೋಕಾಯುಕ್ತದಲ್ಲಿ FIR ಆಗ್ಬೇಕಾದ್ರೆ ಸಿದ್ದರಾಮಯ್ಯ ಅವರು A1, ಹೌದು, A2 ಪತ್ನಿ ಪಾರ್ವತಿ ಅವರು, ಹೌದು, A3 ಮಲ್ಲಿಕಾರ್ಜುನ್ ಅವ್ರ ಬಾಮೈದ, ಮತ್ತೆ ಇನ್ನೊಬ್ರು ದೇವರಾಜು ಭೂಮಿ ಮಾಲೀಕರು. ಇವ್ರು ಇಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಕ್ಲಿಯರ್ ನೋಡಿ, ಅಲ್ಲಿ ಮಾರ್ಕ್ ಮಾಡಿ ನಾವು ತೋರಿಸ್ತಾ ಇದೀವಲ್ಲ, ಇದು ಸಮ್ಮರಿ. ಇಡಿ ಅವರು ಕೊಟ್ಟಿರುವಂತ ಒಂದು ಸಮ್ಮರಿ. ಆ ಸಮ್ಮರಿಯನ್ನ ಇಟ್ಕೊಂಡು ಇವ್ರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ 37 ಜನರನ್ನ 37 ಬಾರಿ ಇನ್ವೆಸ್ಟಿಗೇಷನ್ ಅಂದ್ರೆ ನೋಟಿಸ್ ಕೊಟ್ಟು ಸಮನ್ಸ್ ಕೊಟ್ಟು ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ರೆ. ಇನ್ನೊಂದು ವಿಚಾರ ಅಂತಂದ್ರೆ ಸೆಕ್ರೆಟರಿ ಅರ್ಬನ್ ಡೆವಲಪ್ಮೆಂಟ್ ಕರ್ನಾಟಕ ದೀಪಾ IAS ಅವರ ಹೇಳಿಕೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಆಮೇಲೆ ಇಲ್ಲಿ ಹೇಳ್ತೀವಲ್ಲ ನಾವು ನಟೇಶ್ ಅವ್ರಿಗೆ ಇದಾಗಿದೆ ಅಂತೇಳಿ, ನೋಡಿ ನಟೇಶ್ ಅವ್ರಿಗೆ 29ನೇ ತಾರೀಕು ನೋಟಿಸ್ ಕೊಟ್ಟು ಕರೆದಿದ್ರು. 29ನೇ ತಾರೀಕು ನಟೇಶ್ ಹಾಜರಾಗಿದ್ರು. ಅದಾದ್ಮೇಲೆ 8ನೇ ತಾರೀಕಿಂದ 20ನೇ ತಾರೀಕು ಮತ್ತೊಮ್ಮೆ ಅಂದ್ರೆ ನವೆಂಬರ್ ಅಲ್ಲಿ ಅವ್ರಿಗೆ ಮತ್ತೊಮ್ಮೆ ವಿಚಾರಣೆಗೆ ಒಳಪಡಿಸಿದ್ರು. ಈ ರೀತಿಯಾಗಿ ಅಷ್ಟೇ ಅಲ್ಲ ನೋಡಿ, ಪ್ರಮುಖವಾಗಿ ಈ ಬೇನಾಮಿಗಳು ಯಾರು ಅಂತೇಳಿ ನೋಡಿ, ಅಬ್ದುಲ್ ವಾಹಿದ್ 41 ಸೈಟು ನೋಡಿ. ನಾವು ನಮ್ಮ ಹತ್ರ 104 ಪೇಜ್ ಇದೆ, ನಾನು ಎಲ್ಲಾ ಪೇಜ್ ಕೂಡ ಹತ್ರ ಕುತ್ಕೊಂಡು ಸುಮ್ಮನೆ ಗ್ಲಾನ್ಸ್ ಮಾಡ್ತಾ ಹೋದೆ. ಸಿಎಂ ಅವರಿಗೆ ಯಾವ ರೀತಿ ಮುಳುವಾಗುತ್ತೆ ಅನ್ನೋದಕ್ಕೆ ಈಗ ಇಡಿಗೆ ಎಲ್ಲಾ ರೈಟ್ಸ್ ಇದೆ, ನೋಟಿಸ್ ಕೊಟ್ಟು ಅವ್ರನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಈ ಬೆಳವಣಿಗೆ ಎಲ್ಲ ಏನು ಅನ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಅಕ್ರಮ ಆಗಿದೆ, ಮತ್ತೊಂದಾಗಿದೆ, ಹವಾಲಾ ಮನಿ ಲಾಂಡ್ರಿಂಗ್ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಇಡಿ ಅವರು ನೋಟಿಫೈ ಮಾಡಿರುವಂತದ್ದು ಪ್ರಮುಖವಾಗಿ ಈ ಲ್ಯಾಂಡ್ ಇದೆಯಲ್ಲ, ಕೆಸರೆ ಗ್ರಾಮದಲ್ಲಿ 3 ಎಕರೆ 26 ಗುಂಟೆ ಏನೋ ಸಮಥಿಂಗು, ಅದು ಈ ದೇವರಾಜ್ ಏನ್ ಮಾಡ್ತಾರೆ 2001, 2002, 2004 ಕೊಡ್ತಾರಲ್ವಾ, ತೋರಿಸ್ತಾರಲ್ವಾ, ಇದು ಇನ್ನೂ ಹಾಗೆ ಇದೆ ಅಂತೇಳಿ. ಆದ್ರೆ ಆಲ್ರೆಡಿ ಅಲ್ಲಿ ಮೂಡಾ ಲೇಔಟ್ ಆಗಿತ್ತು. ಇದು ಇಂಪಾರ್ಟೆಂಟ್. ಮೂಡಾ ಲೇಔಟ್ ಆಗಿತ್ತು ಯಾವಾಗ ಇವ್ರು 2004 ಡಿನೋಟಿಫಿಕೇಶನ್ ಅಲ್ಲಿಗೆ ಅಭಿವೃದ್ಧಿ ಆಗಿರುವಂತಹ ಭೂಮಿಯನ್ನ ಮತ್ತೆ ಕೃಷಿ ಭೂಮಿಯಾಗಿ ಕನ್ವರ್ಟ್ ಮಾಡಿದ್ದಾರೆ. ಇದು ಅಕ್ರಮ, ಇದು ನಿಯಮವನ್ನ ಗಾಳಿಗೆ ತೂರಿದ್ದಾರೆ ಅಂತಂದ್ರೆ 2001, 2002, 2003 ಸ್ಯಾಟಲೈಟ್ ಇಮೇಜ್ ಅನ್ನ ಕಲೆಕ್ಟ್ ಮಾಡಿದ್ರೆ ಆ ಸ್ಯಾಟಲೈಟ್ ಇಮೇಜ್ ಅಲ್ಲಿ ಗೊತ್ತಾಗುತ್ತೆ ಅಲ್ಲಿ ಲೇಔಟ್ ಆಗಿರೋದು. ಇವ್ರೇನ್ ಹೇಳ್ತಾರೆ ಅಲ್ಲಿ ಏನು ಆಗಿಲ್ಲ, ಅದು ಅಭಿವೃದ್ಧಿ ಆಗಿರ್ಲಿಲ್ಲ ಅಂತೇಳಿ. ಸೊ ಇದು ಮೇನ್ ಆಗಿರುವಂತದ್ದು. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ಇಡಿ ಇಕ್ಕಳ ತಗ್ಲಾಕೊಂಡಿದ್ಯಲ್ಲ, ಈಗ ಆ ವೈಟ್ನರ್ ಇತ್ತಲ್ಲ, ನಾವೇ ತೋರಿಸಿದ್ವಲ್ಲ, ಅದಾದ್ಮೇಲೆ ಸಿದ್ದರಾಮಯ್ಯ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ರು, ಇದರಿಂದ ಏನು ಇಲ್ಲ ನೋಡಿ ಲೈಟ್ ಬಿಟ್ಟು ನೋಡ್ತೀವಿ ಅಂತ ಹೇಳಿ ಟಾರ್ಚ್ ಎಲ್ಲ ಮಾಡಿದ್ರು. ಅಲ್ಲಿ ತಪ್ಪಾಗಿತ್ತು, ಅದನ್ನ ತಿದ್ದೋದಕ್ಕೋಸ್ಕರ ವೈಟ್ನರ್ ಹಾಕಿದ್ದಾರೆ ಅಂತೇಳಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರು ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮೂಡಾ ಲೆಟರ್ನಲ್ಲಿ ತಪ್ಪಾಗಿತ್ತು, ಹಾಗಾಗಿ ವೈಟ್ನರ್ ಅನ್ನ ಹಚ್ಚಿದ್ದು ಆಯ್ತು. ಮೂಡಾದಲ್ಲಿ ಲೆಟರ್ ಇತ್ತಲ್ಲ, ವೈಟ್ನರ್ ಹಚ್ಚಿದ್ರಲ್ಲ, ವೈಟ್ನರ್ ಹಚ್ಚಿದ್ಮೇಲೆ ಆ ಏನ್ ತಪ್ಪಾಗಿತ್ತು ಅಂತ ಇರ್ಬೇಕಿತ್ತಲ್ಲ ಪೇಜು, ಅದನ್ನು ವೈಟ್ನರ್ ಪೇಜ್ ಅನ್ನು ಕೂಡ ರಿಕವರಿ ಮಾಡಿದ್ರೆ ಸೀಸ್ ಮಾಡಿದ್ರು ಪೊಲೀಸ್ನವರು, ಸಾರಿ ಇಡಿ ಅವರು. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೈಸೂರಲ್ಲಿ. ಇಡಿ ಬಿಜೆಪಿ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿರುವಂತದ್ದು, ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರೇನು ಹೇಳಿದ್ದಾರೆ ಕೇಳ್ಕೊಂಬನ್ನಿ. ಬದಲಿ ಕೊಟ್ಟಿದ್ದಾರೆ. ಬಟ್
ಈಗ ನೋಡಿ, ನಮ್ಮ ಸೈಟ್ ವಿಚಾರ ಬೇರೆ. ನಮಗೂ ಜಮೀನೇನಿತ್ತು ಅದನ್ನು ಅನಧಿಕೃತವಾಗಿ ಮೂಡಾದವರು ಒತ್ತುವರಿ ಮಾಡ್ಕೊಂಡು, ಅಂದರೆ ಇದು ಮಾಡಿಕೊಂಡ್ರು, ಅದನ್ನು ಅಕ್ವೈರ್ ಮಾಡಿಕೊಂಡ್ರು. ಸೊ ಹಾಗಾಗಿ ಅದಕ್ಕೆ ಬದಲಿ ಕೊಟ್ಟಿದ್ದಾರೆ. ಬಟ್ ಮೂಡಾದಲ್ಲಿ ಬೇರೆ ಏನು ಹಗರಣ ಆಗಿದೆ ಅದು ಬೇರೆ. ಅಲ್ಲಿ ಹಿಂದೆ ಯಾವಾಗಲೂ ರೈತರ ತೊಗೊಂಡಿರೋದನ್ನು ಇವ್ರು 50-50 ಕೊಡಿಸ್ತೀನಿ ಅಂತ ಹೇಳಿ ಮಾಡಿ ಒಂದಷ್ಟು ಸದಸ್ಯರುಗಳು ಮತ್ತು ಬೇರೆಯವ್ರು ಯಾರಿದ್ದಾರೆ ಅವ್ರು ಹಗರಣ ಮಾಡಿದ್ದಾರೆ. ಸೊ ಅದು ಕಾನೂನು ಬಾಹಿರವಾಗಿರೋಂಥದ್ದು. ಅದನ್ನು ಕಾನೂನು ಬಾಹಿರವಾಗಿರೋದಕ್ಕೆ ಏನು ಸರಿ ಮಾಡಬೇಕು ಅದನ್ನು ಮಾಡ್ತಾರೆ. ಆದರೆ ಅದಕ್ಕೂ ನಮ್ಮ 14 ಸೈಟ್ ಈಗ ನೋಡಿ, ನಮ್ಮ ಸೈಟ್ ವಿಚಾರ ಬೇರೆ. ನಮಗೂ ಜಮೀನೇನಿತ್ತು ಅದನ್ನು ಅನಧಿಕೃತವಾಗಿ ಮೂಡಾದವರು ಒತ್ತುವರಿ ಮಾಡ್ಕೊಂಡು, ಅಂದರೆ ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ರು ಬಿಜೆಪಿಯವರ ಕೈವಾಡ ಇದೆ, ಬಿಜೆಪಿಯವರ ತಾಳಕ್ಕೆ ತಕ್ಕಂತೆ ಇಡಿ ಕುಣಿತಾ ಇದೆ ಅಂತೇಳಿ. 2001ರಲ್ಲಿ ಬಿಜೆಪಿಯವರು ಅವಾಗಿಂದ ಪ್ಲಾನ್ ಮಾಡ್ಕೊಂಬಂದು ಇವಾಗ ಸಿಕ್ಕಾಕ್ಸಕ್ಕೆ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ರೆ ಬಿಜೆಪಿಯವರು. ಅವಾಗ ಗೊತ್ತಿರ್ಲಿಲ್ವಾ? ಇಲ್ಲಿ ಅವ್ರು ಹೇಳಿದ್ರಲ್ಲ ನೋಡಿ, ಇಲ್ಲಿಗಲ್ ಅಲಾಟ್ಮೆಂಟ್ ಇನ್ ದ ಕೇಸ್ ಆಫ್ ಶ್ರೀಮತಿ BM ಪಾರ್ವತಿ, ಅ ಟೋಟಲ್ ಸೈಟ್ ಆಫ್ 14 ಅಲಾಟೆಡ್ ಇಲ್ಲಿಗಲಿ ಟು ಪಾರ್ವತಿ, ವಿಜಯನಗರ ಲೇಔಟ್, ಮೈಸೂರು. ಅವ್ರು ಬರ್ದಿದ್ದಾರೆ ಇಡಿ ಅವರು, ಯಾವುದು 14ನೇ ಪೇಜಲ್ಲಿ. ಯಾವಾಗ 2001, 2002, 2003, 2004. ಓ, ಬಿಜೆಪಿಯವರಿಗೆ ಅವಾಗಲೇ ಗೊತ್ತಿತ್ತು ಸಿದ್ದರಾಮಯ್ಯ ಅವರು 2ನೇ ಬಾರಿಗೆ CM ಆಗ್ತಾರೆ, ನಾವು ಅವಾಗ ಅವ್ರನ್ನ ಲಾಕ್ ಮಾಡೋಣ ಅಂತೇಳಿ. ತಪ್ಪು ಮಾಡಿದ್ರೆ ತಪ್ಪು ಅಂತ ಒಪ್ಕೊಳ್ಳಿ. ಸಿದ್ದರಾಮಯ್ಯ ಹೇಳ್ತಾರೆ ನಾನೇನು ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆ ಆಗಲಿ, ನಾನು ತಪ್ಪು ಮಾಡಿಲ್ಲ ಅಂತೇಳಿ, ಅದು ಓಕೆ. ಬಿಜೆಪಿಯವರ ತಾಳಕ್ಕೆ ತಕ್ಕಂತೆ ಇಡಿ ಅವ್ರು ಕುಣಿತಾರೆ ಅಂತಂದ್ರೆ ಏನರ್ಥ? ಹಾಗಾದ್ರೆ ಇಡಿ ಅವ್ರು ಇನ್ವೆಸ್ಟಿಗೇಷನ್ ಮಾಡೋದು ಸುಳ್ಳ? ಹಾಗಾದ್ರೆ ಇಲ್ಲಿ ಅಬ್ದುಲ್ ವಾಹಿದ್ಗೆ 41 ಸೈಟ್ ಹೋಗಿರೋದು ಸುಳ್ಳ? ರವಿಕುಮಾರ್ ಅಂಡ್ ಅದರ್ಸ್ಗೆ 31 ಸೈಟು, ಪ್ಯಾರಿಸ್ ಸೊಸೈಟಿ ಕ್ಯಾಥೆಡ್ರಲ್ ಅದಕ್ಕೆ 40 ಸೈಟ್ ಹೋಗಿರೋದು ಸುಳ್ಳ? ಚಾಮುಂಡೇಶ್ವರಿ ನಗರ ಸರ್ವೋದಯ ಸಂಘ ಮೆಂಬರ್ಸ್ ಅವ್ರಿಗೆ 48 ಸೈಟ್ ಹೋಗಿರೋದು ಸುಳ್ಳ? ಹಾಗಾದ್ರೆ ಇಡೀ ಇಷ್ಟೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ದಾಖಲೆ ಸಮೇತ ಹಾಕಿದೆಯಲ್ಲ, ಯಾರ್ಯಾರಿಗೆ ಯಾವಾಗ ಹೋಯ್ತು ಅಂತೇಳಿ, ಅವೆಲ್ಲ ಸುಳ್ಳ? ಅದು ಅವ್ರನ್ನೆಲ್ಲ ಬಿಜೆಪಿಯವರು ಲಾಕ್ ಮಾಡಿದ್ರ? ಅರ್ಥ ಇರಲ್ಲ ಒಂದು ಇನ್ವೆಸ್ಟಿಗೇಷನ್. ಹಾಗಾದ್ರೆ ಲೋಕಾಯುಕ್ತ ಮೇಲೆ ಬಿಜೆಪಿಯವ್ರ ತಾಳ ತಕ್ಕಂಗೆ ಲೋಕಾಯುಕ್ತ ಇಡಿ ಕುಣಿಯುತ್ತೆ ಅಂತಂದ್ರೆ, ಲೋಕಾಯುಕ್ತ ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂತ ಸಂಸ್ಥೆ, ಆಗ್ಲೂ ನೀವು ಒಪ್ಕೊಳ್ತೀರಾ ಅದನ್ನ? ಈಗ ಅದೇ ಪ್ರಶ್ನೆ, ಇಡಿಯಿಂದ CM ಸಿದ್ದರಾಮಯ್ಯನವರಿಗೆ ಯಾವ ರೀತಿ ಸಂಕಷ್ಟ ಎದುರಾಗಬಹುದು ಆ ಕುರಿತ ಒಂದು ಸಂಪೂರ್ಣ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮೂಡಾ ಸ್ಕ್ಯಾಮ್ ಸಿಕ್ಕಿಬಿದ್ರ CM ಪತ್ನಿ, ಮನಿ ಲಾಂಡ್ರಿಂಗ್ಗೆ ಸಿಕ್ತ ಪ್ರಬಲ ಸಾಕ್ಷ್ಯ. CM ಸಿದ್ದರಾಮಯ್ಯಗೆ ಮೂಡಾ ಸೈಟ್ ಹಗರಣದ ತಲೆನೋವು ಮತ್ತಷ್ಟು ಹೆಚ್ಚಾಗಿದೆ. ಈಗಾಗಲೇ ಹಗರಣ ಸಂಬಂಧ CM ಪತ್ನಿ ಬಾಮೈದನಿಗೂ ಕಂಟಕ ಎದುರಾಗಿದೆ. ಅಷ್ಟರಲ್ಲಿ ಮತ್ತೊಂದು ದೊಡ್ಡ ಡೆವಲಪ್ಮೆಂಟ್ ನಡೆದಿದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಖಲೆಯಲ್ಲಿ CM ಪತ್ನಿ ಪಾರ್ವತಿ ಹೆಸರು ಉಲ್ಲೇಖವಾಗಿರುವ ಎಕ್ಸ್ಕ್ಲೂಸಿವ್ ದಾಖಲೆ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಇಡಿ ದಾಖಲೆಯಲ್ಲಿ CM ಪತ್ನಿ ಪಾರ್ವತಿ ಬಾಮೈದ ಪಾತ್ರದ ಬಗ್ಗೆ ಉಲ್ಲೇಖಿಸಲಾಗಿದೆ. ಇಡಿ ಹೊರಡಿಸಿರುವ 104 ಪುಟಗಳ ಆದೇಶದಲ್ಲಿ ಸಿದ್ದರಾಮಯ್ಯ ಅಲ್ಲದೆ ಇನ್ನೂ ಹಲವರಿಗೆ ಅಕ್ರಮವಾಗಿ ನಿವೇಶನಗಳನ್ನು ಹಂಚಿಕೆ ಮಾಡಿರುವ ಬಗ್ಗೆ ಉಲ್ಲೇಖಿಸಲಾಗಿದೆ. ಇಡಿ ದಾಖಲೆ ಏನ್ ಹೇಳುತ್ತೆ? 2001ರಲ್ಲಿ L&T ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಿದ ಜಾಗವನ್ನ ಖರೀದಿ ಮಾಡಲಾಗಿತ್ತು. ಕೃಷಿ ಭೂಮಿ ಅಂತ CM ಬಾಮೈದ ಖರೀದಿಸಿರೋದು ಪತ್ತೆಯಾಗಿದೆ. 2001, 2002, 2003ರ ಸ್ಯಾಟಲೈಟ್ ದೃಶ್ಯವನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸೆರೆ ಹಿಡಿದಿದೆ. ಅಭಿವೃದ್ಧಿ ಹೊಂದಿದ ಜಾಗವನ್ನ ಕೃಷಿ ಭೂಮಿ ಅಂತ ಮಾಡುವಂತೆ ಮನವಿ ಮಾಡಿದ್ದಾರೆ. ಕೃಷಿಯೇತರ ಭೂಮಿಯಾಗಿ ಪರಿವರ್ತಿಸಲು CM ಬಾಮೈದ ಪತ್ರ ಬರೆದಿದ್ದಾರೆ. ಕೃಷಿ ಭೂಮಿ ಪರಿವರ್ತಿಸಲು ಅಧಿಕಾರಿಗಳು ಒಪ್ಪಿಗೆ ಸೂಚಿಸಿದ್ದಾರೆ. ಈ ವಿಚಾರದಲ್ಲೂ ಕೂಡ ಅಧಿಕಾರಿಗಳು ದೊಡ್ಡ ಲೋಪ ಎಸಗಿದ್ದಾರೆ. ಈ ಸಮಯದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದವರು ಇದೇ ಸಿದ್ದರಾಮಯ್ಯ. ದೇವನೂರು ಲೇಔಟ್ನಲ್ಲಿ ಈಗಲೂ 352 ಸೈಟ್ಗಳು ಖಾಲಿ ಇದೆ ಅಂತ ಇಡಿ ಹೇಳ್ತಾ ಇದೆ. ಆದ್ರೂ ಬೇರೆ ಲೇಔಟ್ನಲ್ಲಿ ಪಾರ್ವತಿ ಅವರಿಗೆ ಸೈಟ್ ಕೊಟ್ಟಿದ್ಯಾಕೆ? 14 ನಿವೇಶನಗಳ ಖಾತೆಗೆ ಪಾರ್ವತಿ ಅವರ ಸಹಿ ಬದಲು ಕುಮಾರ್ ಅವರ ಸಹಿ ಇದೆ. CM ಮೈಸೂರು ಖಾಸಗಿ PA CT ಕುಮಾರ್ ಈ ಸಹಿ ಮಾಡಿರುವವರು ಎನ್ನಲಾಗಿದೆ. ಇನ್ನೊಂದೆಡೆ ಮೂಡಾ ಹಗರಣದ ತನಿಖೆ ಕುರಿತು ಇಡಿ ಮಾಹಿತಿ ನೀಡಿದೆ. ಯಾವ ರೀತಿ ಸೈಟ್ಗಳನ್ನ ನೀಡಲಾಗಿದೆ, ಯಾರಿಗೆಲ್ಲ ನೀಡಿದೆ ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಖಲೆಯಲ್ಲಿ ಉಲ್ಲೇಖವಾಗಿದೆ. ಇಡಿ ತನಿಖೆ ಹೇಗಿತ್ತು?
ಸರ್ಚ್ ವಾರೆಂಟ್ ಜಾರಿಯಾದ್ರೂ ಲೋಕಾಯುಕ್ತ ದಾಳಿನೇ ಮಾಡಿಲ್ಲ. ಹಗರಣದ ವಿಚಾರವಾಗಿ 37 ಜನರನ್ನ ಇಡಿ ವಿಚಾರಣೆ ನಡೆಸಿದೆ. ಮೂಡ ಅಧಿಕಾರಿಗಳು ಸೇರಿ ರಿಯಲ್ ಎಸ್ಟೇಟ್ ಉದ್ಯಮಿಗಳನ್ನು ವಿಚಾರಣೆ ಮಾಡಲಾಗಿದೆ. ಅಬ್ದುಲ್ ವಾಹಿದ್ 41 ಸೈಟ್, ಎಂ ರವಿಕುಮಾರ್ ಸೇರಿ ಇತರರಿಗೆ 31 ಸೈಟ್ಗಳನ್ನು ಕೊಡಲಾಗಿದೆ. ಚಾಮುಂಡೇಶ್ವರಿ ನಗರ ಸರ್ವೋದಯ ಸಂಘಕ್ಕೆ 48 ನಿವೇಶನ ಹಂಚಿಕೆ ಮಾಡಲಾಗಿದೆ. ಕ್ಯಾಥೆಡ್ರಲ್ ಸೊಸೈಟಿಗೆ 40 ಸೈಟ್ ನೀಡಿರುವ ಬಗ್ಗೆ ಇಡಿ ತನಿಖೆ ನಡೆಸ್ತಾ ಇದೆ. ಒಟ್ಟು 160 ನಿವೇಶನವನ್ನ ಮುಟ್ಟುಗೋಲು ಹಾಕಿಕೊಂಡಿದೆ ಇಡಿ. ಒಟ್ಟು 300 ಕೋಟಿ ಮೌಲ್ಯದ ಆಸ್ತಿ ಮೂಡ ವಶಕ್ಕೆ ಹೋಗಿದೆ. ಮೂಡಾದವರು ನಮ್ಮ ಜಮೀನನ್ನ ಅನಧಿಕೃತವಾಗಿ ವಶಪಡಿಸಿಕೊಂಡಿದ್ರು. ಇದಕ್ಕೆ ಬದಲಿಯಾಗಿ ನಿವೇಶನ ಕೊಟ್ಟಿದ್ದಾರೆ. ಹಗರಣಕ್ಕೂ ನಮ್ಮ 14 ನಿವೇಶನಗಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಯತೀಂದ್ರ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಇಡಿ ಮೇಲೆ ಒತ್ತಡ ಹೇರ್ತಾ ಇದೆ, ಬಿಜೆಪಿ ತಾಳಕ್ಕೆ ಇಡಿ ಕುಣಿತಾ ಇದೆ ಅಂತ ಗುಡುಗಿದ್ದಾರೆ. ಇಡಿಯವ್ರು ಬೇಕು ಅಂತ ಹೇಳಿ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ. ಅವ್ರಿಗೂ ಚೆನ್ನಾಗಿ ಗೊತ್ತು ನಮ್ಮ 14 ಸೈಟ್ಸ್ನಲ್ಲಿ ಯಾವುದೇ ರೀತಿ ಕಾನೂನು ಬಾಹಿರವಾಗಿ ಇದಾಗಿಲ್ಲ ಅಂತ ಹೇಳಿ. ನಮಗೆ ಕೊಟ್ಟೋದು ಕಾನೂನಾತ್ಮಕವಾಗೇ ಇದೆ ಅಂತ ಅವ್ರಿಗೂ ಗೊತ್ತು. ಬೇಕು ಅಂತ ಹೇಳಿ ಅವ್ರ ಮೇಲೆ ಪಾಪ ಭಾಳ ಪ್ರೆಷರ್ ಇದೆ. ಸೆಂಟರ್ ಅವರು ಪ್ರೆಷರ್ ಹಾಕ್ತಿದ್ದಾರೆ. ನಮ್ಮ ಕರ್ನಾಟಕದಿಂದ ಇರುವಂಥ BJP ಅವರು ಮತ್ತು ಬೇರೆ ವಿರೋಧ ಪಕ್ಷದವರು ಕೂಡ ಅವ್ರ ಮೇಲೆ ಪ್ರೆಷರ್ ಹಾಕ್ತಿದ್ದಾರೆ. ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ. ಸೊ ಹಾಗಾಗಿ ಅವ್ರು ಹೇಳ್ಕೊಡ್ತಾರೆ, ಅವ್ರು ಅದನ್ನು ಮಾಡ್ತಾ ಇದ್ದಾರೆ. ಮೂಡ ಹಗರಣದಲ್ಲಿ ನಮ್ಮದೇನೂ ಪಾತ್ರವಿಲ್ಲ ಅಂತ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬದವರು ಎಷ್ಟೇ ಹೇಳಿದ್ರು ಒಂದೊಂದೇ ದಾಖಲೆಗಳು ರಿಲೀಸ್ ಆಗ್ತಿವೆ. ಈ ದಾಖಲೆ ಬಗ್ಗೆ ಸಿಎಂ ಏನ್ ಹೇಳ್ತಾರೆ ಕಾದು ನೋಡಬೇಕಾಗಿದೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಡೇ 1 ಇಂದ ಡಾಕ್ಯುಮೆಂಟ್ ಇಟ್ಕೊಂಡು, ಸರ್ ಈ ಡಾಕ್ಯುಮೆಂಟ್ ಇದೆ, ಆ ಡಾಕ್ಯುಮೆಂಟ್ ಇದೆ. ಡಾಕ್ಯುಮೆಂಟ್ ಯಾರಿಗೂ ಅರ್ಥ ಆಗಲ್ಲ ವಿನೋದ್. ನಾವು ನೀವು ಓದ್ಬೇಕಷ್ಟೇ ನಮ್ಮ ಕ್ಯೂರಿಯಾಸಿಟಿಗೆ. ಕ್ಲಿಯರ್ ಆಗಿ ಈಗ ಈ ಒಂದು ಇಡಿ ವರದಿ ಏನಿದೆ 104 ಪೇಜು, ಆ ವರದಿ ಬಳಿಕ ಇಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿನ ಇಲ್ವಾ ಅಷ್ಟೇ ಪ್ರಶ್ನೆ. ನಾಗೇಂದ್ರ ಬಾಬು, ಈಗಾಗಲೇ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಿಎಂ ಅವರ ಪತ್ನಿ ಪಡೆದಂತಹ 14 ನಿವೇಶನಗಳು ಜೊತೆಗೆ ಅಲ್ಲಿ ನಡೆದಿರುವಂತಹ ದೊಡ್ಡ ಮಟ್ಟದ ಹಗರಣದ ಬಗ್ಗೆ ಇಡಿ ಒಂದು ಈಗಾಗಲೇ ಪ್ರಕಟಣೆ ಹೊರಡಿಸಿರುವಂಥದ್ದು. ಸುಮಾರು 104 ಪೇಜ್ ಇರುವಂತಹ ಆ ಒಂದು ಪ್ರಕಟಣೆಯಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂಥದ್ದು ಸಿಎಂ ಅವರ ಪ್ರಭಾವ ಎಲ್ಲೆಲ್ಲಿ ಬೀರಿದ್ದಾರೆ ಅಂತೇಳಿ. ಈಗಾಗಲೇ ಸಿಎಂ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಆ ಜಾಗ ಯಾವ ರೀತಿಯಾಗಿ ಕನ್ವರ್ಟ್ ಆಯಿತು, ಜೊತೆಗೆ ವಿರೋಧ ಪಕ್ಷದ ನಾಯಕರಾದ ಸಂದರ್ಭದಲ್ಲೂ ಕೂಡ ಆ ಜಾಗ ಯಾವ ರೀತಿ ಕನ್ವರ್ಟ್ ಆಯಿತು, ಜೊತೆಗೆ ಸಿಎಂ ಆದ ಸಂದರ್ಭದಲ್ಲಿ ಅವರಿಗೆ ಜಾಗ ಹೇಗೆ ಬಂತು, ಇದೆಲ್ಲದರ ಬಗ್ಗೆ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಈಗಾಗಲೇ ಲೋಕಾಯುಕ್ತದಲ್ಲೂ ಕೂಡ 14 ಸೈಟ್ಗಳ ವಿಚಾರವಾಗಿ ಸಿಎಂ ಅವರ ಪ್ರಭಾವದ ಬಗ್ಗೆ ತನಿಖೆ ನಡೀತಾ ಇರುವಂಥದ್ದು. ಸೊ ಹೀಗಾಗಿ ಇವತ್ತು ಇಡಿ ಕೊಟ್ಟಿರುವಂತಹ ವರದಿ ಏನಿದೆ, ಆ ವರದಿ ಸಾಕಷ್ಟು ಪ್ರಭಾವವನ್ನು ಲೋಕಾಯುಕ್ತರು ಕೊಡುವಂತಹ ವರದಿಯ ಮೇಲೆ ಸಾಕಷ್ಟು ಪ್ರಭಾವ ಬೀರುವಂತಹ ಸಾಧ್ಯತೆ ಇರುವಂಥದ್ದು. ಯಾಕಂತಂದರೆ ಲೋಕಾಯುಕ್ತದಲ್ಲಿ ಈಗಾಗಲೇ ಏನು ಸಿಎಂ ಅವರಿಗೆ ಕ್ಲೀನ್ ಚಿಟ್ ಸಿಕ್ಬಿಡುತ್ತೆ, ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವಂತಹ ಸಂಸ್ಥೆ ಆಗಿರುತ್ತೆ. ಈ ರೀತಿಯ ಚರ್ಚೆಗಳು ನಡೆಯುವಂತಹ ಸಂದರ್ಭದಲ್ಲಿ ಇವತ್ತು ಈಗ ಬಂದಿರುವಂತಹ ಇಡಿಯ ರಿಪೋರ್ಟ್ ಏನಿದೆ, ಆ ರಿಪೋರ್ಟ್ನಲ್ಲಿರುವಂತಹ ಸಾಕಷ್ಟು ಅಂಶಗಳು ಕೇವಲ 14 ನಿವೇಶನಗಳು ಮಾತ್ರ ಅಲ್ಲ, ಇದರ ಜೊತೆಗೆ ಯಾರೆಲ್ಲ ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಈಗಾಗಲೇ ಇಡಿ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಕಡೆ ಇದು ಇಡಿ ಅವರು ತನಿಖೆ ಮಾಡಿದ ಬಳಿಕ ಅದು ತನಿಖೆಯಿಂದ ಗೊತ್ತಾಗುತ್ತೆ. ಈಗ ಈ 160 ಸೈಟಲ್ಲಿ ಕೆಲವರು ಮನೆಗಳನ್ನ ಕಟ್ಕೊಂಡ್ಬಿಟ್ಟಿದ್ದಾರೆ, ಕೆಲವರು ಮಾರಾಟ ಮಾಡಿಬಿಟ್ಟಿದ್ದಾರೆ, ಕೆಲವರು ಕಾಂಪೌಂಡ್ ಹಾಕೊಂಡಿದ್ದಾರೆ, ಕೆಲವರು ಕಮರ್ಷಿಯಲ್ ಇದು ಮಾಡ್ಕೊಂಡಿದ್ದಾರೆ. ಅದು ಹೇಗೆ ಅದೀಗ ಅದನ್ನ ಸೀಸ್ ಮಾಡಬೇಕು ಅಂತ ಹೇಳಿದಾಗ ಅದು ಹೇಗಾಗುತ್ತೆ ಅಂತ ನಾವು ಬಹಳ ಸ್ಪಷ್ಟವಾಗಿ 160 ಸ್ಥಿರಾಸ್ತಿಗಳೇನಿದೆ. ಈಗಾಗಲೇ ಅಬ್ದುಲ್ ವಾಹಿದ್ ಇರ್ಬೋದು, ಕ್ಯಾಥೆಡ್ರಲ್ ಸೊಸೈಟಿ ಇರ್ಬೋದು, ಜೊತೆಗೆ ಕಾರ್ತಿಕ ಬಡಾವಳಿಯ ಮಂಜುನಾಥ್ ಅವರು ಇರ್ಬೋದು, ಜೊತೆಗೆ ಈಗಾಗಲೇ ಏನು ಆ ಇಡಿ ಉಲ್ಲೇಖ ಮಾಡಿರುವಂತಹ 160 ನಿವೇಶನಗಳು ಈಗಾಗಲೇ ಜಪ್ತಿ ಮಾಡಲಾಗಿದೆ. ಸೊ ಹೀಗಾಗಿ ಆ ನಿವೇಶನಗಳೆಲ್ಲ ಈಗಾಗಲೇ ಸಾಕಷ್ಟು ಜನರಿಗೆ ಮಾರಾಟ ಕೂಡ ಆಗಿದೆ. ಯಾರೆಲ್ಲ ನಿವೇಶನಗಳು ತೆಗೆದುಕೊಂಡಿದ್ದಾರೆ ಅವರಿಗೆ ಇಡಿ ಕೂಡ ಈಗಾಗಲೇ ಸಮನ್ಸರ ಜಾರಿ ಮಾಡಿದೆ. ಅವರು ಕೂಡ ಈಗಾಗಲೇ ಅದಕ್ಕೆ ಉತ್ತರವನ್ನು ಕೊಡಬೇಕಾಗಿದೆ, ಯಾವ ಮೂಲಕವಾಗಿ ಅವರಿಗೆ ಬಂತು ಎಲ್ಲವೂ ಕೂಡ ಈಗ ಸಾಕಷ್ಟು ತನಿಖೆಯನ್ನು ಎದುರಿಸುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ 160 ನಿವೇಶನಗಳು ಯಾರೆಲ್ಲ ಖರೀದಿ ಮಾಡಿದ್ದಾರೆ, ಇಲ್ಲೂ ಕೂಡ ಮನೆಗಳ ಕಟ್ಕೊಳ್ಳಿ ಸಾಕಷ್ಟು ಜನರು ಈಗಾಗಲೇ ಏನು 1964ರಲ್ಲಿ ಭೂಮಿ ಹೋದಂಥವ್ರಿಗೆ 40 ಸೈಟು 60 ಸೈಟು ಈ ರೀತಿಯಾಗಿ ಹಂಚಿಕೆ ಮಾಡಿರೋ ಕಾರಣಕ್ಕಾಗಿ ಬಹುತೇಕ ಸಾಕಷ್ಟು ಜನರು ಕೂಡ ಮನೆಗಳನ್ನು ಕೂಡ ಕಟ್ಕೊಂಡಿದ್ದಾರೆ.
ಅವರ ಪಾಡೇಲು ಅನ್ನೋದು ಕೂಡ ಈಗ ಸಾಕಷ್ಟು ಸಂಕಷ್ಟಕ್ಕೆ ಅವರು ಸಿಲುಕ್ತಾ ಇರುವಂಥದ್ದು. ಈಗಾಗಲೇ ಏನು ಮೂಡಾಯಿಂದ 50-50 ಅನುಪಾತದಲ್ಲಿ ಸೈಟ್ ಕಡೆ ತೆಗೆದುಕೊಂಡಂತವರು ಸಾಕಷ್ಟು ಜನ ಮಾರಾಟ ಅವರು ಮಾಡಿದ್ದಾರೆ. ಅವ್ರಿಗೂ ಕೂಡ ಸಾಕಷ್ಟು ಸಂಕಷ್ಟ ಎದುರಾಗುತ್ತೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಕೋರ್ಟ್ ನ ಮೊರೆ ಹೋಗುವಂತಹ ಸಾಧ್ಯತೆ ಬಹಳ ದಟ್ಟವಾಗಿ ಕಾಣ್ತಾ ಇರುವಂತದ್ದು. ಅದೇ ಇರೋದು ವಿನೋದ್, ಕೋರ್ಟ್ ನ ಮೊರೆ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಈಗ ಅವ್ರು ಯಾರೋ ಕ್ಯಾಥ್ರೆಡಲ್ ಆಗಿರ್ಬೋದು ಅಥವಾ ಇನ್ನೊಬ್ಬ ಆಗಿರ್ಬೋದು, ಒಂದು ಸೈಟ್ ನ ತಗೊಂಡ ಅದನ್ನ ಮಾಡ್ಕೊಂಡ 120 ಸೈಟ್ ಅಲ್ಲಿ ಎಲ್ರಿಗೂ ಮಾಡಿ ಮಾರ್ಬಿಟ್ರು. ನೋಡೋಣ ಅದು ಯಾವ ರೀತಿ ತಿರುವು ಪಡ್ಕೊಳ್ಳುತ್ತೆ. ಈಗ ತಗೊಂಡಿರೋನು